ಸೊ ಬಸ್ ಕ್ರಾಶ್ ಮಾಡಿದ್ದ ಗಾಡಿಗೆ ನೋಡ್ರಿ ಇಲ್ಲಿ ಫುಲ್ ಇಲ್ಲಿ ಹಚ್ಚಾರ. ಸಿಂಗಲ್ ರೋಡ್ ಐತ್ರಿ, ಓಟೆಗೆ ಹೊಡಿತಾನ ದೊಡ್ಡ ಗಾಡಿ ಇಟ್ಕೊಂಡು ಫುಲ್ ಇಲ್ಲೆಲ್ಲ ಹಚ್ಚಾರ ನೋಡ್ರಿ. ಇಲ್ಲ ಯಾಪತಿ ಆಗೈತಿ, ನಿಂದಿರ್ಸಂದ್ರು ನಿಂದಿರ್ಸಂಗಿಲ್ಲ. ಬೇಬಿ ಕಾರ್ದಾಗ ಐತ್ರಿ, ಈ ಪತ್ತೆ ಹಚ್ಚಾರ ಫುಲ್ ಗಾಡಿ ಅಳಗಾಡ್ ಬಿಡ್ತ್ರಿ. ಗಾಡಿ ಬೇಬಿ ಐತ್ರಿ ಮತ್ತಂದ್ರೆ ನಮ್ ತಪ್ಪ ಇವ್ರ ತಪ್ಪ ಅಂತಾರ. ಲೈಸೆನ್ಸ್ ಕೊಟ್ಟಾರ. ಅಲ್ಲ ಮುಂದಿನ ಹೇಳ್ರಿ, ಮಾಡಿಸ್ತೀನಿ. ಇನ್ಶೂರೆನ್ಸ್ ಮಾಡ್ತಾರ, ಮ್ಯಾಲಿನ ಖರ್ಚು ನೀವು ಕೊಡ್ಕೋಬೇಕ. ಮತ್ತೆ ಇನ್ಶೂರೆನ್ಸ್ ಕ್ಲೇಮ್ ಆದ್ಮೇಲೆ ಮ್ಯಾಲಿನ ಖರ್ಚು ಮಾಡ್ಬೇಕು. ಈಗ ಹ್ಞೂ ಅಂದ್ರಿ ಇಲ್ಲಿ ನೀವು. ಅದಕ್ಕೆ ನಿಮಗ ಏನು ಗೊತ್ತಿಲ್ಲ ಎದ್ರಿ ನಮ್ಮ ಬಗ್ಗೆ ನಮಗ್ ಗೊತ್ತಿಲ್ರಿ, ನಮಗ್ ಗೊತ್ತಿಲ್ಲ. ಹಾ ಇದನ್ನ ಹೇಳತ್ತೈತಿ. ನಾವೆಲ್ಲ ಅಲ್ಲ ಅಲ್ಲಿ ಎಲ್ಲರೂ ಕುಂತಾರ, ಮತ್ತಿನವ್ರು ಕರ್ಸ್ಬೇಕಾಕೇತ್. ನಾ ಗಾಡಿಯಲ್ಲಿ ಮಟ್ಟ ಬಿಡುದನೇ ಇಲ್ಲ, ನಾ ಬಿಡುದಿಲ್ಲ. ಇಲ್ಲೇ ಇರ್ರಿ, ಬಿಡ್ರಿ, ನಿಂದ್ರಿ ನಿಂದ್ರಿ. ಒಮ್ಮೆ ಮತ್ ಹಿಂಗ್ ಮಾತಾಡೋಂಗ ಮತ್ ಅದ್ ಖರ್ಚು ಕೊಟ್ಟು ಮಾಡಿಸಿರಲ್ರಿ ಅಣ್ಣ. ಅಣ್ಣ ನೀವ ಹಂಗ ಅವ್ನ್ ಮಾತಾಡ್ರಿ, ಕರೆಕ್ಟ್ ಆಗಿ ಮಾತಾಡ್ರಿ. ಈ ಗಾಡಿ ಹೊಡೆದಿತ್ತು ನೋಡಿದ್ರ ಏನ ಹಿಂಗ ಯಾರು ಹೋಗ್ತಾರೇನ್ರಿ ಇಂಥ ರೋಡ್ದಾಗ, ಸಿಂಗಲ್ ರೋಡ್ದಾಗ. ಈಗ ಅಲ್ರಿ ಇದೇನೈತಿ ಇಷ್ಟು ಮಾಡಿಸ್ಕೊಟ್ರೆ ಆತು. ಹೊಡೆದ್ ಹಂಗ ಹೊಂಟಾರ್ರಿ ಅವ್ರು. ಮತ್ತೆ ನಾ ಮುಂದೆ ಬಂದು ಹಿಡಿದು ಮಾಡೇನ್ರಿ ನಿಲ್ಸಾನ ಅವ್ರನ್ನ. ಹಲೋ ಗಾಯ್ಸ್, ಹೆಂಗಿದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐಶ್ವರ್ಯ ಶ್ರೀನಿವಾಸ್ ವ್ಲಾಗ್ಸ್. ಸೊ ಇವತ್ತು ನಾವು ದಾಂಡೇಲಿಗೆ ಹೊಂಟೇವಿ. ದಾಂಡೇಲಿಗೆ 4 ಗಂಟೆಗೆ ಲಾಸ್ಟ್ ಮಿನಿಟ್ ಪ್ಲಾನ್ ಆತ್ ಹೋಗ್ಬೇಕಂತಂದ. ಹೋಗೋಣ ಅಂತಂದ್ ಸ್ವಯ್ ಅಂತ ಹೊಂಟ್ಬಿಟ್ಟೇವಿ ಎಲ್ಲಾರು ರೆಡಿಯಾಗಿ. ಸೊ ಎಲ್ಲಾರು ಲೈಕ್ ಪ್ರಿಪೇರ್ ಆಗಾಕ ಟೈಮ್ ಬೇಕತ್ಲ, ಅದಕ್ಕೆ 4 ಗಂಟೆಗೆ ಬಿಟ್ಟೇವಿ ಧಾರವಾಡ. ಸೊ 4:45 ಆಗೈತಿ. ನಾವು ಮುಂದದೀವಿ. ವೈಭವ್, ಚೋಟುಮಾ, ನೀಲ್, ಅಂಕೃತಿ ಒಂದ್ ಗಾಡಿ ಒಳಗೆ ಹಿಂದ್ ಬರಾತಾರ. ಎಲ್ಲಾರು ಬರತಾರೆ, ಅವ್ರ ಹಿಂದೆ ಸ್ವಲ್ಪ ಮುಂದಿದೆ. ನಾನು ಅವ್ರ ಡೀಸೆಲ್ ಹಾಕಿಸ್ಕೊತೇನೆ ನಿಂತ್ರ ನಾವ್ ಮುಂದ್ ಬರತೀವಿ. ಸೊ ನಮ್ ಕ್ಲೋಯಿ ಅದಾನ, ಆಮೇಲೆ ಹಿಂದ ಅಮ್ಮ ಇದ್ದಾಳ, ನಂದಿಷ್ಮಾ, ಸಿಂಬಾ ಮಮ್ಮಿ. ಸೇ ಹಾಯ್. ಎಲ್ಲಾರು ಇನ್ನು ಹಾಯ್ ಮುಗ್ದ ಇಲ್ಲ ಮಮ್ಮಿ. ಸೊ ಎಲ್ಲಾರು ಸೇರಿ ಹೊಂಟೇವಿ. ಐ ಥಿಂಕ್ ನಾವ್ ಒಂದ್ 9 ಮೆಂಬರ್ಸ್ ಆಗತ್ತೀವಿ, ಪ್ಲಸ್ 2 pets. ಅದೊಂದ್ರಿ ಮತ್ತೆ ಪೆಟ್ ಫ್ರೆಂಡ್ಲಿ ಇದ್ದಿದ್ದ ಹುಡುಕ್ಬೇಕು. ಹಾ, ಅದು 2 ಪೆಟ್ ಅವಂಗ ಅಲ್ಲಿ ಅಂಕೃತಿ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ನಾಗ ಇಳಿಬೇಕಂತ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ನಾವು ದಾಂಡೇಲಿ ಮಟ್ಟ ಕರ್ಕೊಂಡ್ ಬಂದ್ವಿ. A few minutes later. ಹಲೋ. ಸೊ ನಾವು ಇಲ್ಲೇ ಹಣ್ಣು ಹಚ್ಚಿದ್ರು, ಹಣ್ಣು. ಸೊ ಹಣ್ಣು ತಗೊಳಕಂತ ನಿಂತ್ವಿ. ಹಣ್ಣು ತಗೊಳಕಂತ ನಿಂತ ಒಂದ್ ಸ್ವಲ್ಪ ಹಣ್ಣು ತಿಂದ್ವಿ, ಹಂಗ ಟೇಸ್ಟ್ ಮಾಡ್ಕೊಂತ. ಮಮ್ಮಿ ಇಲ್ಲೇ. ಹಾಯ್ ಶ್ರೀ, ಹೆಂಗ ಅನ್ಸಾತೈತಿ ಟ್ರಿಪ್? ಎಕ್ಸೈಟ್ಮೆಂಟ್ ಇಲ್ಲಲ್ಲ? ಫುಲ್ ಎಕ್ಸೈಟ್ಮೆಂಟ್ ತೋರ್ಸ. ಚೋಟು ಅದು ಇನ್ನೂ ಮಟ ಧಾರವಾಡ ಈಗ ಬಿಟ್ಟಾರ. ನಮ್ ಜೊತಿನ ಬಂದ್ರ ಅಲ್ಲೆಲ್ಲೋ ಇದಕ್ಕೆ ನಿಂದಿರ್ಸಿದ್ರೆ ಹಣ್ಣು ತಗೊಳಕೇನ ತಗೊಳಕಂತ ನಿಂದಿರ್ಸಾರ. ಈಗ ರೈಲ್ವೆ ಅದೇನು ರೈಲ್ವೆ ಟ್ರ್ಯಾಕ್ ಇರ್ಲ ಅದನ್ನ ಕ್ರಾಸ್ ಮಾಡ್ಯಾರ ಈಗ. ಸೊ ಐ ಥಿಂಕ್ ನಾವ್ ಬಂದಿದ್ ಜಾಗಕ್ಕೆ ಬರಾಕ ಒಂದ್ 40 ತಾಸು ತಗೋತಾರ ಅವ್ರ. ಸೊ ಅದಕ್ಕೆ ನಾವ ಫಸ್ಟ್ ಹಂಗ ಮುಂದ್ ಹೊಂಟೇವಿ, ಅವ್ರ ಹಂಗ ಹಿಂದಿಂದ ಬರಾತಾರ. ನೋಡ್ರಿಪ್ಪ, ನಮ್ಮ ಹಾಲತ್ ಅಂಕರ್ ಬಾಳ ಖರಾಬ್ ಆಗ್ಬಿಟ್ಟೈತಿ. ಐಶನ್ ಮಕ್ಳು ನೋಡ್ರಿ ಒದ್ದಾಡ ಹಾಕ್ಬಿಟ್ಟಾಳ ಮಮ್ಮಿ ನೋಡ್ಕೊಂಡ್ ಹೋಗ್ತ. ಟ್ರಿಪ್ ಮಾಡುದ್ರಾಗ ಬ್ಯಾಡ್ ಹಿಂದಿನ ಸೀಟ್ನಾಗ ಇದ್ದವ್ರಿಗೆ ಬರೀ ಇದ ನೋಡ್ರಿ, ಮಸ್ಲಿ ನೋಡ್ರಿ ಹೆಂಗೈತಿ ಮಸ್ಲಿ. ಹೇಳ್ರಿ ನಮ್ ಕತಿ. ಸಿಂಬಾ ಎಲ್ಲ ಗುದ್ದಾಡಿ ಸಾಕಾಗೈತಿ. ಈಗ ಊರ್ ಮುಟ್ಟತನ ಯಾವಾಗ ಮುಟ್ಟವ ಏನ ಅನ್ಸಾಕತೈತಿ. ಮುಟ್ಟಿಂದ ಇಳಿದು ಹಾಯಾಗಿ ನಿಂದಿರ್ತೇವ್ ನೋಡ್ರಿ. ಮಕ್ಕೊಂಡ್ಬಿಡ್ತಾ ಅಮ್ಮ. ಅಲ್ಲಿ ತನ ನಮ್ದು ಇದ ಗುದ್ದಾಟ ನೋಡ್ರಿ. ನಮ್ಮನ್ನಂತಿ ಕರ್ಕೊಂಡ್ ಬಂದಾರ ಟ್ರಿಪ್ಗೆ ಅಂತ ಹೇಳಿ. ಒಟ್ ಇದನ್ನ ನಮ್ಗ ಇಲ್ಲ ತುರುಕ್ ಬಿಟ್ರ ಗಾಡ್ಯಾಗ ತುರುಕ್ ಬಿಟ್ರ. ಅದ್ರಾಗ ಮತ್ತ ಬಿಸ್ಕಿಟ್, ಹಣ್ಣು ಏನಂದ್ರ ಇಲ್ಲ ಊಟ ಕಟ್ಕೊಂಡಿದ್ದು ಎಲ್ಲಾ ನಮ್ಗ ಇಟ್ಬಿಟ್ಟಾರ ನೋಡ್ರಿ. ಹಿಂಗಾಗಿ ಯಾವಾಗಾರ ಮುಟ್ಟೆವ ಯಾವಾಗಾರ ಇಳ್ದೇವ ಅನ್ನಕತ್ತೇವಿ. ಯಾವಾಗ ಮುಟ್ಟಿಸ್ತಾರ ಗೊತ್ತಿಲ್ಲ. ಅದಕ್ಕ
ಇವ್ರಾರ ನಗಿ ಬಂದೈತೆ ಗೋಳಾಟ ನಮ್ ಗೋಳಾಟಾರ ಯಾರ್ ಕೇಳೋರ್ ಇಲ್ಲಿಲ್ಲೇ ನೋಡ್ರಪ್ಪ ಹಿಂಗೈತಿ ಇವ್ರ ಕೂಟ ಎಲ್ಲಾ ಬಂದ್ಬಿಟ್ರ ನಮ್ಮಂತ ಮುದುಕ್ಯಾರನ ಚಾಡ ಬಿಡ್ತಾರ ತುರಿಕ್ ಬಿಡ್ತಾರ್ರಿ ಅದಕ್ಕ ಏನ್ ಆಡಾಕ್ ಬರ್ದಂಗ ಐತಿ ಅದಕ್ ಬರಾಕ್ ಹೋಗ್ಬೇಡ್ರಿ ಇಂತವ್ರ ಕೂಟ ಇಂಡೈರೆಕ್ಟ್ಲಿ ಅಮ್ಮ ನಮ್ ಕೂಡ ಬರಕ್ ಹೋಗ್ಬೇಡ್ರಿ ನಮ್ ಕೂಡಲ್ಲ ಈಗ ಹೆಂಗೈತಂದ್ರ ನಮ್ ಕೂಡಿದ್ರೆ ಕರೆಕ್ಟ್ ಆಗ್ಬಿಡುತ್ತೆ ಸ್ಟ್ರೇಟ್ ಹೋಗ್ಬಿಡ್ತಿದ್ವಿ ನಾವು ಅಲ್ಲೇ ನೀಲಿಂದ ಒಂದ್ ಕಡೆ ನೀಲಿಂದ ಡೈಪರ್ ಚೇಂಜ್ ಮಾಡಕ್ ನಿಂದ್ರಿಸಿದ್ರೆ ಡೀಸೆಲ್ ಹಾಕ್ಸಿದ್ರೆ ಒಂದ್ ಕಡೆ ಡೀಸೆಲ್ ಅಲ್ಲ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಹಾಕ್ಸಿದ್ರೆ ಒಂದ್ ಕಡೆ ಔಷಧ ತಗೋಬೇಕು ಒಂದ್ಸತಿ ಔಷಧ ತಗೊಳಕ್ ಟ್ಯಾಬ್ಲೆಟ್ಸ್ ತಗೊಳಕ್ ನಿಂದ್ರಿಸಿದ್ರೆ ಆಮೇಲೆ ಒಂದ್ ಕಡೆ ಅವ್ರಿಗೆ ಹಸಿವಾಗ ಹತ್ತಿತ್ತು ತಿನ್ನಕ್ ನಿಂದ್ರಿಸಿದ್ರೆ ಒಂದ್ಸಲ ಅವ್ರ 20 ನಿಮಿಷ ಟ್ರೈನ್ ಅವ್ರ ನಿಲ್ಸಿ ಬಿಟ್ರ 25 ನಿಮಿಷ ನಿಲ್ಸಾರ ಟ್ರೈನ್ ಟ್ರ್ಯಾಕ್ ಇತ್ಲಾ ಅದೊಂದ್ 25 ನಿಮಿಷ ನಿಲ್ಸಾರ. ಸೊ ಹಿಂಗಾಗಿ ಇವಪ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿದ್ ಕ್ಲೋಯ್ ಒಂದ್ ಕಡೆ ಕುಂದ್ರಲೆ ಹಾ ಇಲ್ಲ ಅವ್ನ್ ಸಮಾಧಾನ ಇಲ್ಲ ಅವಂಗ ಹೋಗು ಮಟ್ಟ ಹೌದಲ್ಲ ಎದಕ್ ನಿಲ್ಸಾರ ಇವ್ರು ನಾ ತೆಳಗ್ ಇಳಿಬೇಕಿತ್ತು ಅಂತ ಒಂದ್ ಕುಂದರಿಗೆ ಆತು ಹೋಗುಣ ಚಲೋ ಹೋಗುಣ ಚಿಕ್ Many minutes later. ಇಲ್ಲಿ ನೋಡ್ರಿ ಗೈಸ್ ದಾಂಡೇಲಿಗೆ ಹೊಂಟಿದ್ವಿ. ಸೊ ಬಸ್ ಕ್ರಾಶ್ ಮಾಡಿದ್ದ ಗಾಡಿಗೆ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಇಲ್ಲಿ ಹಚ್ಚಾರ ಸಿಂಗಲ್ ರೋಡ್ ಐತ್ರಿ ಓಟೆಗೆ ಹೊಡಿತಾನ ದೊಡ್ಡ ಗಾಡಿ ಇಟ್ಕೊಂಡು ಫುಲ್ ಇಲ್ಲೆಲ್ಲ ಹಚ್ಚಾರ ನೋಡ್ರಿ ಇಲ್ಲ ಯಾಪತ್ತೆ ಆಗೈತಿ ನಿಂದಿರ್ಸಂದ್ರು ನಿಂದಿರ್ಸಂಗಿಲ್ಲ. ನೋಡ್ರಿಲ್ಲ ನೋಡ್ರಿ ನಮ್ಗೂ ಆರ್ಗ್ಯುಮೆಂಟ್ ಬೇಡ. ಬೇಬಿ ಕಾರ್ದಾಗ ಐತ್ರಿ ಈ ಪತ್ತೆ ಹಚ್ಚಾರ ಫುಲ್ ಗಾಡಿ ಅಳಗಾಡ್ ಬಿಡ್ತ್ರಿ ಗಾಡಿ ಬೇಬಿ ಐತ್ರಿ ಅಂದ್ರೆ ನಮ್ ತಪ್ಪ ಇವ್ರ ತಪ್ಪ ಅಂತಾರ. ನಮಗೂ ಲೈಸೆನ್ಸ್ ಕೊಟ್ಟಾರ ಏನ್ ಮಾಡ್ತಾರೆ ಹೆಂಗಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆದ್ರೆ ಅಲ್ರಿ ಇನ್ಶೂರೆನ್ಸ್ ಅದು ಕ್ಲೇಮ್ ಆಗೋದಿಲ್ಲ ಗಾಡಿ ಅದ ಅಲ್ಲ ಯಾರು ಮಾಡ್ರಿ ಹೆಂಗಂದ್ರೆ ಮತ್ತೊಂದು ಗಾಡಿ ಅವ್ರು ಕರ್ಸ್ಬೇಕಾಗ್ತೈತಿ ನಾವೆಲ್ಲ ಅಲ್ಲ ಅಲ್ಲಿ ಎಲ್ಲರೂ ಕುಂತಾರ ಮತ್ತಿನವ್ರು ಕರ್ಸ್ಬೇಕಾಗ್ತೈತಿ ನಾ ಗಾಡಿಯಲ್ಲಿ ಮಟ್ಟ ಬಿಡುದನೇ ಇಲ್ಲ ನಾ ಬಿಡುದಿಲ್ಲ ಇಲ್ಲೇ ಇರ್ರಿ ಬಿಡ್ರಿ ನಿಂದ್ರಿ ಸರ್ ಇದು ಬೇಡ ಅಲ್ಲ ಒಮ್ಮೆ ಹೂ ಅನ್ನೋಂಗದಿರಿ ಒಮ್ಮೆ ಮತ್ ಹಿಂಗ್ ಮಾತಾಡೋಂಗ ಮತ್ ಅದ್ ಖರ್ಚು ಕೊಟ್ಟು ಮಾಡಿಸಿರಲ್ರಿ ಅಣ್ಣ ನೀವ ಹಂಗ ಅವ್ನ್ ಮಾತಾಡ್ರಿ ಕರೆಕ್ಟ್ ಮಾತಾಡ್ರಿ ಈ ಗಾಡಿ ಹೊಡೆದಿತ್ತು ನೋಡಿದ್ರ ಏನ ಹಿಂಗ ಯಾರು ಹೋಗ್ತಾರೇನ್ರಿ ಇಂತ ರೋಡ್ದಾಗ ಸಿಂಗಲ್ ರೋಡ್ದಾಗ ಈಗ ಅಲ್ರಿ ಇದೇನೈತಿ ಇಷ್ಟು ಮಾಡಿಸ್ಕೊಟ್ರ ಆತು ಹೊಡೆದ್ ಹಂಗ ಹೊಂಟಾರ್ರಿ ಅವ್ರು ಮತ್ತೆ ನಾ ಮುಂದೆ ಬಂದು ಹಿಡಿದು ಮಾಡೇನ್ರಿ ನಿಲ್ಸಾನ ಅವ್ರನ್ನ ಈಗ ಕಂಪ್ಲೇಂಟ್ ಮಾಡಿದ್ರಿ ಕಂಪ್ಲೇಂಟ್ ಮಾಡ್ತೀನಿ ಅಣ್ಣ ಅವ್ರು ಮಾಡಿಸ್ಕೊಡ್ತಾರ ಮಾಡುದಿಲ್ಲ ದೊಡ್ಡ ಚಸ್ಸಿ ಇಟ್ಕೊಂಡ್ರಿ ಗಾಡಿ ಇದು ಮಾಡಾರ ಈ ಕಡೆ ಹತ್ತೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ರೆಡ್ ಕಲರ್ ಕಾಣತೈತನ್ರಿ ಸ್ಪಾಟ್ ಇಲ್ಲಿ ನೋಡ್ರಿ ಇದು ರೆಡ್ ಇಲ್ಲೆಲ್ಲ ಹತ್ತೈತಿ ನೋಡ್ರಿ ಈ ಕಡೆ ಹತ್ತೈತ್ರಿ ಗಾಡಿ ಕ್ಲೇಮ್ ಆಕೈತ್ರಿ ಅಲ್ಲ ಅದನ್ನ ಮಾಡ್ಕೊಡ್ತಾರಲ್ರಿ ಅಲ್ಲ ಮುಂದಿನ ಹೇಳ್ರಿ ಮಾಡಿಸ್ತೀನಿ ಇನ್ಶೂರೆನ್ಸ್ ಮಾಡ್ತಾರ ಮ್ಯಾಲಿನ ಖರ್ಚು ನೀವು ಕೊಡ್ಕೋಬೇಕ ಮತ್ತೆ ಇನ್ಶೂರೆನ್ಸ್ ಕ್ಲೇಮ್ ಆದ್ಮೇಲೆ ಮ್ಯಾಲಿನ ಖರ್ಚು ಮಾಡ್ಬೇಕು ಈಗ ಹೂ ಅಂದ್ರಿ ಇಲ್ಲಿ ನೀವು ಅದಕ್ಕೆ ನಿಮಗ ಏನು ಗೊತ್ತಿಲ್ಲ ಎದ್ರಿ ನಮ್ಮ ಬಗ್ಗೆ ನಮಗ್ ಗೊತ್ತಿಲ್ರಿ ನಮಗ್ ಗೊತ್ತಿಲ್ಲ ಹಾ ಇದನ್ನ ಹೇಳತ್ತೈತಿ ಅದನ್ನ ನೋಡಿ ಮಾತಾಡ್ರಿ ನಾಯನ ಅಲ್ಲ ಅಟ್ಟಾಗೈತಿ ಅಂದ್ರೆ ಅದನ್ನ ಹೇಳ್ತೀನಿ ಮ್ಯಾಗಿನ ಅಟ್ಟ ಮಾಡಿಸ್ಕೊಡ್ರಿ ಅದಕ್ಕೆ ಒಪ್ಕೊಳ್ಳೋ ಅಂತೀನಿ ಏನ್ ಗೊತ್ತ್ರಿ ಅದೇನೈತಲ್ಲ ಅದ್ ಎಷ್ಟು ಬರ್ತೈತಲ್ಲ ಮಾಡಿಂದ ಅದು ಮಾಡಿಸ್ಕೊಡ್ರಿ ಮ್ಯಾಗಿನ ಖರ್ಚು ನಾನು ಶೋರೂಮ್ ಬಿಡ್ತೇನ್ರಿ ಅದೇನೈತಿ ನೀವು ಮಾಡಿಸ್ಕೊಡ್ರಿ ಇನ್ಶೂರೆನ್ಸ್ ಕ್ಲೇಮ್ ಅಲ್ಲ ನಾ ಮಾಡಿಸ್ತೇನೆ ರಾಧಾ ನನ್ನ ಫೋನ್ ತಗೋ ನನ್ನ ಫೋನ್ ತಗೋ ಅವ್ರ ನಂಬರ್ ತಗೋ. ಹಲೋ ಸೊ ಭಾಳ ಟೈಮ್ ಆಗೈತಿ ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತು ನಮ್ಮ KSRTC ಬಸ್ಸಿಂದ ಇದ ಬಸ್
ನಮ್ಮ ಮಾಮನ್ ಗಾಡಿ ಆಕ್ಸಿಡೆಂಟ್ ಆತ ಆಮೇಲೆ ಲೈಕ್ ಪೂರಾ ಹಚ್ಚಿ ಕೊರ್ದ್ಬಿಟ್ಟೈತಿ ಕಾರ. ಲೈಕ್ ಲಿಟ್ರಲಿ ಪೂರಾ ಸ್ಕ್ರಾಚ್ ಅಂಡ್ ಡೆಂಟ್ ಬಿದ್ದೈತಿ. ಸೊ ಕ್ಲೇಮ್ ಮಾಡೋಣ, ಇನ್ಶೂರೆನ್ಸ್ ಕ್ಲೇಮ್ ಮಾಡೋಣ ಅಂತಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗೋಂಗಿಲ್ಲ ಅದು ಅಷ್ಟಕ್ಕೇನೆ. ಸೊ ಇಟ್ಸ್ ಕೈಂಡ್ ಆಫ್ ಅ ಲಾಸ್ ಫಾರ್ ಅಸ್. ಸೊ ಇಲ್ಲೇ ಹೋಗಿ ಸಮझौता ಮಾಡತ್ತಾರ ಅವ್ರು. ಮಿನಿಮಮ್ ಟು ಮಿನಿಮಮ್ ಐ ಥಿಂಕ್ ಆಲ್ಮೋಸ್ಟ್ ಜಸ್ಟ್ 6,000 rupees ಖರ್ಚು ಐತಿ ನಮ್ದು. ಆ್ಯಂಡ್ ಡ್ರೈವರ್ಸ್ ಕಂಡಕ್ಟರ್ಸ್ ಆರ್ ನಾಟ್ ರೆಡಿ ಟು ಪೇ. ಸೊ ಇಲ್ಲೇ ನಿಂತೇವಿ ಭಾಳ ತನ ಆತು. ಅಲ್ಲೇ ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಏನಾಯ್ತು ಶ್ರೀ? ನೋಡ್ರಿಪ್ಪ ಏನಾಗೈತಿ, ಇದು ಏನಿದೆ ಎಕೋ ವಿಲೇಜ್ ಎಕೋ ವಿಲೇಜ್ 2 kilometers ಹಳ್ಳಿಕೇರಿ ಕ್ರಾಸ್ ಅಂತ ಅಲ್ಲಿ ಬಂದಿದ್ದಿ. ಅವ್ರದ್ದು ಗಾಡಿಗ ಈ ಬಸ್ ಟಚ್ ಆಗ್ಬಿಟ್ಟಿತ್ತ. ಹೆಂಗ ಮಾಡಿ ಅವ್ರ ಏನೇನೋ ಮಾಡಿ ಕಂಟ್ರೋಲ್ ಮಾಡ್ರ. ಓಟೆ ಕುಡಿಬೇಕಾದ್ರೆ ನಿಂತ ಚೆಕ್ಕೆ ತೋರಿಸಿದೇನ? ತೋರಿಸಿದೆ. ಸಿಂಗಲ್ ರೋಡ್ ಆಕ್ಚುಲಿ, ದಿಸ್ ಇಸ್ ನಾಟ್ ಡಬಲ್ ಲೇನ್ ಆರ್ ಎನಿಥಿಂಗ್. ಬಸ್ ದಾವ ಕಾರಿಗೆ ಓವರ್ಟೇಕ್ ಮಾಡೋಕೆ ಟಚ್ ಆಗೈತಿ. ಅಂತದೇನು ಮೇಜರ್ ಆಗಿಲ್ಲ, ಅದ್ರ ಕಾರಿಗೆಲ್ಲ ಡೆಂಟ್ ಗಿಂಟ್ ಬಿದ್ದಾವು, ಕಲರ್ ಗಿಲರ್ ಬಿಟ್ಟಾವು. ಈಗ ಫೋನ್ ಮಾಡಿ ಕೇಳಿದ್ವಿ, ಒಂದು 7,000-8,000 ರೂಪಾಯಿ ಖರ್ಚು ಐತಂತ್ರಿ. ಅದಕ್ಕೆ ಏನು ಎಲ್ಲಾರು ಕೂಡ ಅವ್ರು ಕೂಡ ಮಾತಾಡಿ ಸಮझौता ಮಾಡೇವಿ. ನಾವು ಹೋಗ್ಬೇಕು, ಅವರು ಹೋಗ್ಬೇಕು. ಅವರು ನಮಗೆ ನಾವು ಅವ್ರು ಕಾಡ್ ಬಿಡೋದು, ಅವ್ರು ನಮ್ಗೆ ಕಾಡ್ ಬಿಡೋದು ಎಲ್ಲ ಹೊಂದೊಂದು ಇದು ಮಾಡೇವಿ. ಏನಕ್ಕೆ ಕಾಂಪ್ರಮೈಸ್ ಆಗೈತಿ. ಕಾಂಪ್ರಮೈಸ್ ಏನಾಗೈತೆ ಅಂದ್ರೆ 2,500 ರೂಪಾಯಿ ಕೊಡ್ತೇನೆ ಅಂದಾರ ಅವ್ರ. ಅಂದ್ರೂ ಐತಿ. ಮಹೇಶ್ ಅವ್ರಿಗೆ ಒಂದು 5,000 ರೂಪಾಯಿ ಖರ್ಚು ಐತಿ. ಮಹೇಶ್ ಅವ್ರು ಹಾಕ್ತಾರ ಅಂದಾರ ಖರ್ಚು. ಆದ್ರೆ ಇವತ್ತೇನೇನ ನಸೀಬ್ ದಾಂಡೇಲಿ ಹೋಗುದು ಯೋಗ ಇಲ್ಲಿ ಇವತ್ತು ಹೇಳ್ತ ನೋಡ. ದಾಂಡೇಲಿ ಮಟ್ಟ ಹೋಗವಲ್ತ ಗಾಡಿ ಎದ್ಬರುದು. ಮುಂದಿನ ಪಗಾರನೇ ಹಾಕ್ತಾರಂತ. ಒಟ್ಟೇನ ಮತ್ತೊಂದೇನ ಯಾರಿಗೇನ್ ಮೇಜರ್ ಆಗಿಲ್ಲ, ಏನಾಗಿಲ್ಲ. ಹಂಗ ಆಕ್ಚುಲಿ ಬಹಳ ಸ್ಲೋ ಇತ್ತು ಗಾಡಿ, ಸ್ಲೋ ಇತ್ತು. ಅದ್ರ ಸಂಬಂಧ ಕಂಟ್ರೋಲ್ ಸಿಗ್ತದ. ಇಲ್ಲ ಅಂದ್ರೆ ಐ ಥಿಂಕ್ ಇಂಥದೊಂದ್ ಗಡ್ಡ ಒಳಗ್ ಗಾಡಿ ಪಲ್ಟಿ ಹೊಡೋದ್ ಬೀಳೋ ಚಾನ್ಸಸ್ ಇತ್ತು. ಗಾಡಿ ಒಳಗ್ ಛೋಟು ಮಾ, ಕಲ್ಪಿತಾ ಅಕ್ಕ, ನೀಲ್, ವೈಭವ್ ಮತ್ ಅಂಕೃತ್ ಇದ್ವು. ಎಲ್ಲಾರು ಸಣ್ಣವ್ರ ಇದ್ರೆ ನಾವೆಲ್ಲ ದೊಡ್ಡವ್ರು ಬೇರೆ ಗಾಡಿನಾಗ ಇದ್ವಿ. ಸೊ ದಟ್ಸ್ ವಾಟ್ ಹ್ಯಾಪನಿಂಗ್ ಹಿಯರ್. ಎಲ್ಲಾರು ಇಲ್ಲ ಡಿಸ್ಕಷನ್ ಮಾಡತ್ತಾರ. ಹಿ ಇಸ್ ದಿ ಕಂಡಕ್ಟರ್ ಅಂಡ್ ಹಿ ಇಸ್ ದಿ ಡ್ರೈವರ್. ಎಸ್ ಫೈನಲಿ ಇಲ್ಲ ಇನ್ನು ರೊಕ್ಕ ಬಂದ್ರೆ ಈಗ ಇನ್ನೂ ಬಂದಿಲ್ಲ. ಬರೀ ತ್ರಾಸ ಏನ್ ಗೊತ್ತೇನ್ರಿ, ಇಲ್ಲಿ ನೆಟ್ವರ್ಕ್ ಒಂದು ಬರುದಿಲ್ರಿ ಪಾ ಇಲ್ಲಿ. ಇಲ್ರಿ ಅಲ್ರಿ ನಾವು ವಿಡಿಯೋಸ್ ನೆಟ್ವರ್ಕ್ ಇವ್ರು ಬಂದ್ರೀಗ ಇವ್ರು ಎಲ್ಲ ಬರ್ಸ್ಕೊಂಡ್ರೆ ಎಲ್ಲ ಆಗೈತಿ. 2,000 years later. ಹಲೋ ಫ್ರೆಂಡ್ಸ್, ಐಶೆಲ್ಲ ಚೇಂಜ್ ಮಾಡ್ಬಿಟ್ಟಲ್ರಿ. ಚೇಂಜ್ ಇಲ್ಲ, ಬರೀ ಟಿ-ಶರ್ಟ್ ನಾವೀಗ ಕಲ್ಸ್ ಆಗಿತ್ತು, ಅದಕ್ಕೆ ಚೇಂಜ್ ನಾವ್ ಹಿಂಗ ಹೋಗಂಬ. ಇಲ್ಲಿ ನಾವು ಇದಕ್ ಬಂದೇವ್ರಿ. ಈಗ ಯಾವ್ದಿದ ಇಲ್ಲ ಅದು ಫಾರೆಸ್ಟ್ ಎಡ್ಜ್ ರೆಸಾರ್ಟ್ ಅಂತ ಐತ್ರಿ. ರಿವರ್ ಎಡ್ಜ್, ಜಂಗಲ್ ಎಡ್ಜ್ ರೆಸಾರ್ಟ್ ಇದು. ಫಾರೆಸ್ಟ್ ಎಡ್ಜ್ ಅಂತ ಅದಕ್ಕೆ ಬಂದೇವ್ರಿ ನಾವು. ಈಗ ಏನ್ ನಾವ್ ಬರುದ ಎಂಟೂರಿ ಆಗೈತ್ರಿ. ಲೇಟ್ ಹಂಗ್ ಬಂದ್ವಿ, ಅದೆಲ್ಲ ಆಕ್ಸಿಡೆಂಟ್ ಆತಲ್ಲ ಲಪಡ. ಸೊ ಅದಕ್ಕೆ ಲೇಟ್ ಆತ. ಸೊ ನಮಗೂ ಏನ್ ನೋಡಾಕ್ ಸಿಕ್ಕಿಲ್ಲ. ನಾವು ಹಿಂಗ ಕತ್ಲನಾಗದೇವಿ. ಇನ್ನು ಕತ್ಲ ಒಳಗ ಬಂದೇವಿ, ಊಟ ಅಷ್ಟೇ ಮಾಡ್ಕೊಂಡ್ವಿ. ಮತ್ತೊಂದ್ ಏನಾಗ್ಬಿಟ್ಟೈತ್ರಿ, ಇಲ್ಲಿ ದಾಂಡೇಲಿನ್ಯಾಗ ಕರೆಂಟ್ ಹೋಗ್ಬಿಟ್ಟವ್ರಿ. ಇವತ್ತು ಸಿಕ್ಕಾಪಡಿ ಮಳೆ ಆಗೈತಿ. ಅದಕ್ಕೆ ಕರೆಂಟ್ ಹೋಗ್ಬಿಟ್ಟಾವ. ಅದಕ್ಕೆ ಅವ್ರು ಏನ್ ಮಾಡತ್ ಬಿಟ್ರ ಅಂದ್ರ ಬರೀ ಹಚ್ಚುದು ಆಫ್ ಮಾಡೋದು, ಜನರೇಟರ್ ಮೇಲೆ ನಡೆಯತೈತ್ರಿ ಎಲ್ಲ. ಅಲ್ಲಿ ಊಟ ಐತ್ರಿ. ಊಟ ಈಗ ಸ್ವಲ್ಪ ಮಂದಿ ಮಾಡತ್ತಾರ. ಇಲ್ಲಿ ವೈಭವ್ ಬಂದ ನೋಡ್ರಿ. ವೈಭವ್ ಅಂಡ್ ನೀಲ್ ಬಂದ್ರಿ. ಈಗ ಬಂದ ನೋಡ್ರಿ. ಯಾವಾಗ ನೀಲ್ ಹಾಯ್ ನೀಲ್ ನೀಲ್ ಹಾಯ್ ನೋಡ್ರಿ. ರೆಸಾರ್ಟ್ ಹಿಂಗೈತಿ. ಎಲ್ಲ ರೂಮ್ಸ್ ಅವ್ರಿ. ಮುಂಜಾನೆ ನಾಡ್ದದ್ದು ಬ್ಲಾಗ್ ಬರ್ತೈತ್ರಿ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇವೆ ನಾವೀಗ. ಇವತ್ತಿನ ಮೋಸ್ಟ್ಲಿ ಸಣ್ಣದಾಗ್ಬೋದು ಬ್ಲಾಗ್. ನಾಳಿದಂತೂ ಭಾಳ ಗಿಚ್ಚ ಐತಿ ಅನಿಸ್ತೈತಿ. ಭಾಳ ಮಷ್ಕಿರಿ ಮಾಡ್ತೇವೆ ಅನಿಸ್ತೈತಿ. ಈಗ ಮತ್ತೊಂದು ಪ್ರಾಬ್ಲಮ್ ರೀ, ಎಲ್ಲಾ ಆಕ್ಟಿವಿಟಿ ಇದ್ದು ಎಲ್ಲಾ ಆಕ್ಟಿವಿಟಿ ಮಿಸ್ ಹೊಡಿದ್ವು ನಾವು. ಈ ರೆಸಾರ್ಟ್ ಬಗ್ಗೆ ಎಲ್ಲ ಹೇಳ್ತಾ ನಾವು. ಮತ್ತೆ ಇದು ಎಲ್ಲೂ ಪ್ರಮೋಷನ್ ಅಲ್ರಿ, ಪ್ಯೂರ್ಲಿ ನಾವೇ ವಿಸಿಟ್ ಮಾಡಿ ಸೆಲೆಕ್ಟ್ ಮಾಡಿ ಹುಡುಕಿ ಮಾಡಿದ್ದೆ. ಈಗ ಐಶ್ವರ್ಯಾಗ ಬರೋದಿತ್ರಿ. ಇಲ್ಲೇ ಬರೋದಿತ್ತಂದ್ರೆ ಈಗ ಫ್ಯಾಮಿಲಿ ಕೂಡ ಬರೋದಿತ್ರಿ. ನನ್ನ ಬರ್ತಡೇ ಹಳ್ಳ ಹಿಡ್ಸಿದ್ಲಲ್ಲ, ಅದಕ್ಕೆ ಕರ್ಕೊಂಡ್ ಬಂದಾಳ್ರಿ. ಹಿಂಗೆ ನಡೆದೈತಿ. ಇದು ರೆಸಾರ್ಟ್ ರೀ. ರೆಸಾರ್ಟ್ ಎಲ್ಲ ಚಂದ ಐತಿ. ಮತ್ತೆ ನೀಲ್ ಊಟ ಮಾಡೋಣ. ಐಶ್ವರ್ಯ ಅಲ್ಲದಾರ. ಐಶ್ವರ್ಯ ವಿಡಿಯೋ ಮುಗಿಸೋಣ. ಇವತ್ತ ನೀಲ್ ಮುಗಿಸ್ತಾನೆ. ಇವತ್ತು ನೀಲ್ ಮುಗಿಸ್ತಾನ. ನೀಲ ವಾ ಏನ್ ಮಾಡ್ಬೇಕಂತ ಕೇಳ. ಸಬ್ಸ್ಕ್ರೈಬ್ ಮಾಡೋಕ. ನೀಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಲೈಕ್
ಅವ ಆ ಕಡೆ ರಿಲ್ಯಾಕ್ಸ್ ಬಟ್ ಯಾ ವಿಡಿಯೋ ಚಲೋ ಅನಿಸ್ತಂತಂದ್ರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಓಕೆ ಗಾಯ್ಸ್ ಬಾಯ್.